ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ನಕ್ಸಲ್ ಶರಣಾಗತಿ ನಾಟಕದ ಭಯಾನಕ ಸತ್ಯಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಉಳಿದ ನಕ್ಸಲರಿಗೆ ತೋರಿದಂಥ ರಿಯಾಯಿತಿ ಸಿದ್ದರಾಮಯ್ಯ ಸರ್ಕಾರ ವಿಕ್ರಮ್ ಗೌಡನಿಗೆ ಯಾಕೆ ತೋರಿಸಿಲ್ಲ ಅನ್ನೋ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇವೆ. ಹಾಗಾದ್ರೆ ವಿಕ್ರಮ್ ಗೌಡನದ್ದು ನಕಲಿ ಎನ್ಕೌಂಟರಾ? ಗೌರಿ ಲಂಕೇಶಳನ್ನ ಕೊಂದು ಹಾಕ್ಲಿಕ್ಕೆ ವಿಕ್ರಮ್ ಗೌಡ ಯೋಚಿಸಿದ್ಯಾಕೆ? ಈ ನಗರ ನಕ್ಸಲರ ಕುತಂತ್ರಕ್ಕೆ ವಿಕ್ರಮ್ ಗೌಡ ಬಲಿಯಾದ್ನ? ಕಾಂಗ್ರೆಸ್ ಸರ್ಕಾರದ ಮೇಲೆ ಪ್ರಭಾವ ಬೀರಿ ವಿಕ್ರಮ್ ಗೌಡನ ಕತೆ ಮುಗಿಸಿದ ಆ ನಗರ ನಕ್ಸಲರು ಯಾರು? ವಿಕ್ರಮ್ ಗೌಡನ ಬಗ್ಗೆ ಮಾಹಿತಿ ಕೊಟ್ಟ ಕಾರಣಕ್ಕೆ ಈ ನಕ್ಸಲ್ ಪ್ಯಾಕೇಜ್ ಘೋಷಿಸಲಾಯ್ತಾ? ಈ ಕುರಿತು ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿಗಳಿವೆ. ಬನ್ನಿ ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಹಾಗೇನೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕಳೆದ ವರ್ಷ ಕೊನೆಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಪೊಲೀಸರ ಬಂದೂಕಿನ ಗುಂಡಿಗೆ ಬಲಿಯಾಗಿದ್ದಾನೆ. ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಅಂತ ಕರೆಸ್ಕೊಳ್ತಾ ಇದ್ದಂಥ ವಿಕ್ರಮ್ ಗೌಡ ಆತನ ಹುಟ್ಟೂರಿನಲ್ಲೇ ಎನ್ಕೌಂಟರ್ಗೆ ಬಲಿಯಾಗಿ ತನ್ನ ಬದುಕಿಗೆ ವಿದಾಯ ಹೇಳಿದ್ದಾನೆ. ವ್ಯವಸ್ಥೆಯ ದೌರ್ಜನ್ಯಕ್ಕೆ ಸಿಕ್ಕಿ ನಕ್ಸಲ್ ಆಗಿ ಬದಲಾದ ವಿಕ್ರಮ್ ಗೌಡನ ಬ್ಯಾಕ್ ಲೈನ್ ನೋಡ್ತಾ ಹೋದ್ರೆ ಕಾಡಿನ ನಡುವೆ ಬದುಕು ಕಟ್ಟಿಕೊಂಡಂಥ ಮಲೆ ಕುಡಿಯರ ಕೂಸೊಂದು ಪೊಲೀಸರ ಕಾಡತೂಸು ನುಂಗಿ ಮುಗಿದು ಹೋದಂಥ ಕೊನೆಯ ದಿನಗಳ ತನಕವೂ ಕೂಡ ಹೋರಾಟದ ಹಾಡನ್ನ ತನ್ನ ಕೊರಳಲ್ಲಿ ಹೊಮ್ಮಿಸ್ತಾ ಹೋದುದನ್ನ ಕಾಣಬಹುದು. ಹೌದು, ಅವನು ವಿಕ್ರಮ್ ಗೌಡ. ಗೌಡ ಅನ್ನುವ ಸರ್ನೇಮ್ ಆತನ ಹೆಸರಿಗೆ ಅಂಟಿಕೊಂಡಿದೆಯಾದ್ರೂ ಆತ ಒಕ್ಕಲಿಗ ಜಾತಿಗೆ ಸೇರಿದವನಲ್ಲ. ಇಂದಿಗೂ ಕೂಡ ತಮಿಳುನಾಡು ಜೈಲಿನಲ್ಲಿ ಕಂಬಿಗಳನ್ನ ಎಣಿಸ್ತಾ ರಂಗಗೀತೆ ಹಾಡ್ತಾ ಇರುವಂತಹ ನಕ್ಸಲ್ ನಾಯಕಿ ಲಾಲ್ ಸಲಾಂ ಸಾವಿತ್ರಿಯ ಗಂಡ ಈ ವಿಕ್ರಮ್ ಗೌಡ. ಸಾಯುವಾಗ ಆತನಿಗೆ ಕೇವಲ 46 ವರ್ಷ ವಯಸ್ಸು. ನೀವು ಆಗುಂಬೆ ಘಾಟಿ ಇಳಿದು ಹೆಬ್ರಿಯನ್ನ ತಲುಪುವ ಮಾರ್ಗದ ನಡುವೆ ನಿಮಗೆ ಹರಿಯುವಂತ ಸೀತಾ ನದಿ ಕಾಣಸಿಗ್ತಾಳೆ. ಆ ಸೀತೆಯ ಮಡಿಲಲ್ಲೇ ಇರುವಂತಹ ಊರೇ ನಾಡ್ಪಾಲ್. ಕೆಲ ದಶಕಗಳ ಹಿಂದೆ ನಾಡ್ಪಾಲಿನಲ್ಲಿ ನಕ್ಸಲ್ ದಾಳಿಯಲ್ಲಿ ಶಿಕ್ಷಕ ಭೋಜ ಶೆಟ್ಟರ ಹತ್ಯೆಯಾಗಿತ್ತು. ಜೊತೆಗೆ ಅವರ ಸಂಬಂಧಿ ಸುರೇಶ್ ಶೆಟ್ಟಿ ಅವರು ಕೂಡ ಸಾವಿಗೀಡಾಗಿದ್ರು. ಅದು ವಿಧಾನಸಭಾ ಚುನಾವಣೆ ಹೊತ್ತಿಗೆ ನಡೆದಂಥ ನಕ್ಸಲ್ ಹತ್ಯೆ. ಅದಕ್ಕೆ ಆಗ ರಾಜಕೀಯ ಬಣ್ಣಗಳು ಬಳಿಯಲ್ಪಟ್ರು. ಭೋಜ ಶೆಟ್ಟಿಯ ಕೊಲೆ ಹಿಂದೆ ವಿಕ್ರಮ್ ಗೌಡನೇ ಪ್ರಮುಖ ಪಾತ್ರ ವಹಿಸಿದ್ದ ಅಂತ ಪೊಲೀಸರು ಅಂದು ವರದಿ ಕೂಡ ಕೊಟ್ಟಿದ್ರು. ಭೋಜ ಶೆಟ್ಟಿಯ ಮಗ ವಿಜಯ್ ಶೆಟ್ಟಿ ಅವತ್ತು ಕೋವಿ ಹಿಡಿದು ಫೈರ್ ಮಾಡಿದ್ರು ಕೂಡ ನಕ್ಸಲರು ತಪ್ಪಿಸಿಕೊಂಡು ಪರಾರಿಯಾಗಿ ಹೋಗಿದ್ರು. ನಕ್ಸಲ್ ಇರುವಿಕೆಯ ಕುರಿತು ಭೋಜ ಶೆಟ್ಟರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಅವರ ಮೇಲೆ ದಾಳಿ ನಡೆದಿತ್ತು. ಆದ್ರೆ ವಿಕ್ರಮ್ ಗೌಡನಿಗೆ ಭೋಜ ಶೆಟ್ಟರ ಮೇಲೆ ಯಾವುದೋ ಕಾರಣಕ್ಕೆ ಮೊದಲಿನ ದ್ವೇಷಕ್ಕೆ ಈ ಹತ್ಯೆ ನಡೆದಿತ್ತಾ ಅನ್ನೋದು ಪ್ರಶ್ನೆ. ಕೇಳೋಣ ಅಂದ್ರೆ ಭೋಜ ಶೆಟ್ಟರ್ ಹೋಗಿ ದಶಕಗಳಷ್ಟು ಕಾಲ ಆಗಿದೆ. ವಿಕ್ರಮ್ ಗೌಡನ ಹೆಣ ಚಿತೆಯಲ್ಲಿ ಉರಿದು ಕೆಲ ತಿಂಗಳಾಗಿದೆ. ವೀಕ್ಷಕರೇ, ನಾಡ್ಪಾಲಿನ ಕಬ್ಬಿನ ನಾಲೆಯ ಬಳಿ ಕೂಡ್ಲು ಮನೆಯ ನಿವಾಸಿಯಾಗಿದ್ದಂಥ ವಿಕ್ರಮ್ ಗೌಡ ಓದಿದ್ದು ಕೇವಲ 4ನೇ ಕ್ಲಾಸು. ಆತನ ಕುಡುಬಿ ಜನಾಂಗ ಅತ್ಯಂತ ಪರಿಶ್ರಮದಿಂದ ಬದುಕುವಂಥ ಜನಾಂಗ. ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿದಂಥ ವಿಕ್ರಮ್ ಗೌಡ ಹೋಟೆಲ್ ಕೆಲಸಕ್ಕೆ ಹೋಗಿ ಒಂದಷ್ಟು ಕಾಲ ಅಲ್ಲಿ ದುಡಿದಿದ್ದ. ಮತ್ತೆ ಊರಿಗೆ ಬಂದವ ಚಳುವಳಿ, ರಕ್ತ ಕ್ರಾಂತಿಯ ಜಾಡಿಗೆ, ನಕ್ಸಲ್ ಬಂದೂಕಿಗೆ ಹೆಗಲು ಕೊಟ್ಟ ಕತೆಯ ಹಿಂದೆ ಈ ವ್ಯವಸ್ಥೆಯ ಕ್ರೌರ್ಯವಿದೆ. ನಾಡಿನ ಗುಬ್ಬಿಯನ್ನ ಕಾಡಿನ ಹದ್ದಾಗಿಸಿದ ವ್ಯವಸ್ಥೆಯ ಕುರಿತು ಅಲ್ಲಿನ ಜನರ ಬಾಯಲ್ಲಿ ಆಕ್ರೋಶದ ಕಥೆಗಳು ನಿಮಗೆ ಕೇಳಲು ಸಿಗುತ್ತೆ. ವಿಕ್ರಮಗೌಡ ಸಣ್ಣ ಪ್ರಾಯದಲ್ಲಿ ಹೆಬ್ರಿಯ ಶ್ರೀ ಗಣೇಶ್ ಹೋಟೆಲ್ನಲ್ಲಿ ಹೋಟೆಲ್ ಮಾಣಿಯಾಗಿ ಕೆಲಸಕ್ಕೆ ಸೇರ್ಕೊಂಡ. ಹಾಗೆ ದೊಡ್ಡವನಾದವನೇ ಮನೆಯವರ ಕಸುಬಿನ ಹಾಗೆ ಕಾಡು ಉತ್ಪತ್ತಿಯ ಕೆಲಸಕ್ಕೆ ಹೋದ. ತನ್ನ ಕುಟುಂಬದ ಜೊತೆ ತಾನೇ ವ್ಯವಹಾರ ಶುರು ಮಾಡಿಕೊಂಡ. ಕಾಡು ಉತ್ಪತ್ತಿ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಇದೆ. ಈ ನಾಡಿನ ಫಾರೆಸ್ಟ್ ಅಧಿಕಾರಿಗಳ ಸಹಕಾರ ಇಲ್ಲದೆ ಅದನ್ನ ಅಷ್ಟು ಸುಲಭವಾಗಿ ನಿರ್ವಹಿಸುವುದು ಸಾಧ್ಯ ಇಲ್ಲ. ಆದ್ರೆ ವಿಕ್ರಮ್ ಗೌಡನಲ್ಲಿ ಅದೇನೋ ಅದಮ್ಯ ಉತ್ಸಾಹ ಇತ್ತು. ತಾನು ಕಾಡು ಉತ್ಪತ್ತಿ ವ್ಯವಹಾರದಲ್ಲಿ ಇನ್ನೇನು ಪಳಗಬೇಕು ಅನ್ನುವಷ್ಟರಲ್ಲಿ ಪಟ್ಟಭದ್ರರು ಆತನನ್ನ ಫಾರೆಸ್ಟ್ ಅಧಿಕಾರಿಗಳಿಗೆ ಹಿಡಿದುಕೊಡ್ತಾರೆ. ಅದೇ ನೆಪದಲ್ಲಿ ಆತನಿಗೆ ಅರಣ್ಯಾಧಿಕಾರಿಗಳು ಮೈ ಮುರಿಯುವಂತೆ ಬಡಿದು ಹಾಕಿದ್ರು ಅಂತ ನಾಡ್ಪಾಲಿನ ಜನ ಇಂದಿಗೂ ಹೇಳ್ತಾರೆ. ಅವತ್ತೇ ಆತನೊಳಗೆ ಬಂಡವಾಳಶಾಹಿ ಮತ್ತು ಆಡಳಿತಶಾಹಿ ವ್ಯವಸ್ಥೆಯ ವಿರುದ್ಧ ಮೊತ್ತ ಮೊದಲಿಗೆ ದ್ವೇಷ ಮನೆ ಮಾಡಿ ಕುಳಿತಿದೆ. BG ಕೃಷ್ಣಮೂರ್ತಿ ಅವರಂಥ ಗ್ರಾಮ ಸಭೆಗಳಲ್ಲಿ ಪಾಲ್ಗೊಂಡು ಊರಿನ ಜನರ ಬಳಿ ನಕ್ಸಲ್ ಹೋರಾಟವೇ ದಬ್ಬಾಳಿಕೆಯ ದೌರ್ಜನ್ಯಕ್ಕೆ ಸರಿಯಾದ ದಾರಿ ಅನ್ನುವಂತೆ ವಿಕ್ರಮ್ ಗೌಡ ಮಾತಾಡ್ತಿದ್ದ. ಬಹುಶಃ ಅದರ ಮಾಹಿತಿ ಪೊಲೀಸರಿಗೂ ತಲುಪಿರಬೇಕು.
ಈ ನಡುವೆ ವಿಕ್ರಮ್ ಗೌಡ ಕುದುರೆಮುಖದ ಹೋರಾಟದಲ್ಲಿ ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಹೋಗ್ತಾನೆ. ಅದೊಂದು ದಿವಸ ಆತನನ್ನ ಮನೆಯಿಂದಲೇ ಎತ್ತಿಕೊಂಡು ಹೋದಂಥ ಪೊಲೀಸರು ಅವಮಾನಕರವಾಗಿ ಆತನ ಮೇಲೆ ವರ್ಕೌಟ್ ಮಾಡ್ತಾರೆ. ಹಾಗೆ ಪೊಲೀಸರಿಂದ ಪೆಟ್ಟು ತಿಂದು ಮತ್ತೆ ಮನೆಗೆ ಬಂದವ ಮನೆಯ ಗೋಡೆಗೆ ಆನಿಕೊಂಡಿದ್ದದ್ದು ಕೇವಲ 4 ದಿವಸ. 4ನೇ ದಿವಸ ಮನೆ ಬಿಟ್ಟು ಹೋದಂಥ ವಿಕ್ರಮ್ ಮತ್ತೆ 20 ವರ್ಷಗಳ ಕಾಲ ಮನೆಗೆ ಬರಲೇ ಇಲ್ಲ. ಹಾಗೆ ಬಂದದ್ದು ಮೊನ್ನೆ ಶವವಾಗಿ. ಈ ನಾಡಿನ ಪೊಲೀಸರು, ಬಂಡವಾಳಶಾಹಿಗಳು, ಫಾರೆಸ್ಟ್ ಅಧಿಕಾರಿಗಳು ಹಾಗೆ ಈ ವ್ಯವಸ್ಥೆ ಆತ ನಕ್ಸಲ್ ಆಗ್ಲಿಕ್ಕೆ ಮೂಲ ಕಾರಣ. ಆದ್ರೆ ಅವನು ಸಾಯ್ಲಿಕ್ಕೆ ಕಾರಣ ಗೌರಿ ಲಂಕೇಶ್. ಅರೆ ಇದೇನಿದು, ಗೌರಿ ಸತ್ತು ಅದಾಗ್ಲೇ ಬಹಳ ವರ್ಷ ಆಗಿದೆ. ಆಕೆ ಸತ್ತು ಹೋದ ಬಹಳ ವರ್ಷದ ನಂತರ ಈ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದು ಅದೆಂಗೆ ಇವನ ಸಾವಿಗೆ ಗೌರಿ ಕಾರಣ ಅಂತ ನೀವು ಯೋಚನೆ ಮಾಡಬಹುದು. ವೀಕ್ಷಕರೇ, ಈ ನಕ್ಸಲ್ ನೊಗವೆಂದ್ರೆ ಅದು ಬಂದೂಕಿನ ನಳಿಗೆಗೆ ಬದುಕನ್ನ ಕಟ್ಟಿಕೊಳ್ಳುವುದೇ ನಕ್ಸಲರ ಜೀವನ. 20 ವರ್ಷದ ಹಿಂದೆ ಮನೆ ಬಿಟ್ಟು ಹೋದಂತಹ ಮಗನಿಗಾಗಿ 3-4 ವರ್ಷದ ಹಿಂದಿನವರೆಗೂ ಬದುಕಿದ್ದಂತಹ ವಿಕ್ರಮ್ ಗೌಡನ ತಾಯಿ ಗುಲಾಬಿ ಗೌಡ ನನ್ನ ಮಗ ಇಂದು ಬಂದಾನು ನಾಳೆ ಬಂದಾನು ಅಂತ ನೆನೆದು ಕಣ್ಣೀರಾಗ್ತಾ ಇದ್ರು. ಪೊಲೀಸರು ನನ್ನ ಕಂದನಿಗೆ ಹೊಡೆಯದೆ ಬುದ್ಧಿ ಹೇಳಿ ಬಿಟ್ಟಿದ್ರೆ ಅವನು ನಕ್ಸಲ್ ಆಗ್ತಾ ಇರಲಿಲ್ಲ ಅನ್ನುವುದು ಅವರ ಮನೆಯವರ ಆರೋಪ. ಇಂಥ ವಿಕ್ರಮ್ ಪೊಲೀಸರ ಮೇಲೆ ಬಾಂಬ್ ಸಿಡಿಸಿದ ಪ್ರಕರಣದಲ್ಲಿ ಆರೋಪಿಯಾಗಿದ್ದ. ಆಗುಂಬೆಯ ಬಳಿ ಸರ್ಕಾರಿ ಬಸ್ ಸುಟ್ಟು ಹಾಕಿದ ಪ್ರಕರಣ, ಪೊಲೀಸ್ ಮಾಹಿತಿದಾರ ಅನ್ನುವ ಕಾರಣಕ್ಕೆ ಬಿದಿರು ಬುಟ್ಟಿ ನೇಯುವಂಥ ವೆಂಕಟೇಶ್ ಹತ್ಯೆ, ಪೊಲೀಸ್ ಮಾಹಿತಿದಾರ ಅನ್ನುವ ಹಿನ್ನೆಲೆಯಲ್ಲಿ ಸದಾಶಿವ ಗೌಡ ಹತ್ಯೆ, ಶಿಕ್ಷಕ ಭೋಜ ಶೆಟ್ಟಿ ಮತ್ತು ಸುರೇಶ್ ಶೆಟ್ಟಿ ಹತ್ಯೆ ಪ್ರಕರಣಗಳೆಲ್ಲವೂ ಕೂಡ ವಿಕ್ರಮ್ ಮೇಲಿತ್ತು. ಕೇರಳ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಒಟ್ಟು 114 ಪ್ರಕರಣಗಳು ವಿಕ್ರಮ್ ಮೇಲೆ ದಾಖಲಾಗಿದ್ದು. ವಿಕ್ರಮ್ ತಲೆಗೆ 2 ಅವಧಿಯಲ್ಲಿ ಪೊಲೀಸ್ ಇಲಾಖೆ 3 ಲಕ್ಷ ಮತ್ತು 5 ಲಕ್ಷದ ಆಫರ್ ಕೊಟ್ಟಿತ್ತು. ಒಟ್ಟಿನಲ್ಲಿ ವಿಕ್ರಮ್ ನಟೋರಿಯಸ್ ನಕ್ಸಲ್ ಕ್ರಿಮಿನಲ್ ಆಗಿ ಗುರುತಿಸಿಕೊಂಡು ದಕ್ಷಿಣ ಭಾರತದ ಅದರಲ್ಲಿಯೂ ಕರ್ನಾಟಕದ ಬಹುಮುಖ್ಯ ನಕ್ಸಲ್ ನಾಯಕನಾಗಿದ್ದ. ಅದೇ ಹೊತ್ತಿಗೆ ಗೌರಿ ಲಂಕೇಶ್ ನಕ್ಸಲ್ ಶರಣಾಗತಿ ಅಭಿಯಾನದ ನಾಟಕ ಶುರು ಮಾಡಿದ್ಲು. ಆಗ ಸಿಟ್ಟಿಗೆದ್ದಂಥ ವಿಕ್ರಮ್ ಗೌಡನ ನಕ್ಸಲ್ ತಂಡ ಗೌರಿ ಲಂಕೇಶಳ ವಿರುದ್ಧವೇ ಕರಪತ್ರ ಹೊರಡಿಸಿತು. ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಸೇರಿ ನಾಟಕ ಆಡ್ತಾ ಇರುವಂತಹ ಈ ಗೌರಿ ಲಂಕೇಶ್ ತಲೆಯು ನಮ್ಮ ಲೆಕ್ಕದಲ್ಲಿದೆ ಅನ್ನುವ ರೀತಿಯಲ್ಲಿ ಆ ಕರಪತ್ರಗಳು ಇದ್ದು ಅದರಲ್ಲಿ ವಿಕ್ರಮ್ ಗೌಡನೇ ಪ್ರಮುಖವಾದ ಪಾತ್ರ ವಹಿಸಿದ್ದ. ಆಗ ಈ ನಗರ ನಕ್ಸಲರಿಗೂ ವಿಕ್ರಮ್ ಗೌಡನಿಗೂ ಭಿನ್ನಾಭಿಪ್ರಾಯಗಳಿಗೆದ್ದು ಮೊನ್ನೆ ಇದೇ ದಾಟಿಯಲ್ಲಿ ಪ್ರಗತಿಪರ ಬಂಜಗೆರೆ ಜಯಪ್ರಕಾಶ್ ಈ ಎನ್ಕೌಂಟರ್ ಬಗ್ಗೆ ಅನುಮಾನದ ಮಾತಾಡಿದ್ದಾರೆ. ಇದು ಎನ್ಕೌಂಟರ್ ಹೆಸರಲ್ಲಿ ನಡೆದಂಥ ಕೊಲೆ ಅನ್ನುವ ಬಗ್ಗೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಾಮಾನ್ಯವಾಗಿ ನಕ್ಸಲ್ ಕೂಂಬಿಂಗ್ ಮಾಡುವ ರೀತಿಗಿಂತ ಈ ಸಾರಿ ಎಎನ್ಎಫ್ ವಿಭಿನ್ನವಾದ ಮಾದರಿಯನ್ನು ಅನುಸರಿಸಿತ್ತು. ಅಂದಾಜು 10 ದಿನದಿಂದಲೂ ಕಾರ್ಯಾಚರಣೆ ನಡೆದಿತ್ತು. ಎಎನ್ಎಫ್ ಎಸ್ಪಿ ಜಿತೇಂದ್ರ ಖುದ್ದಾಗಿ ಸ್ಥಳದಲ್ಲಿ 10 ದಿನದಿಂದಲೂ ಹಾಜರಿದ್ರು. ಕೂಂಬಿಂಗು 1 ವಾರದಿಂದ ಸ್ಥಳೀಯರನ್ನ 1-2 ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರ ಮಾಡಲಾಯಿತು. 3 ಮನೆಯಲ್ಲಿ ಕಾರ್ಯಾಚರಣೆ ನಡೆದಿದೆ. ಅಷ್ಟೇ ಅಲ್ಲದೆ ವಿಕ್ರಮ್ ಗೌಡನ ಜೊತೆಗೆ ಇನ್ನೂ 4 ಜನರಿದ್ರು. ಅವರು ತಪ್ಪಿಸಿಕೊಂಡು ಓಡಿ ಹೋದ್ರು ಅನ್ನುತ್ತೆ ಪೊಲೀಸ್ ಕತೆ. ಆದರೆ ಎಎನ್ಎಫ್ ಹೇಳುವ ಕಥೆಯೇ ಬೇರೆ. 100 ಜನ ಪೊಲೀಸರ ಫೋರ್ಸ್ ನಮ್ಮ ಜೊತೆಗಿತ್ತು ಅಂತ ಎಎನ್ಎಫ್ ಹೇಳ್ತಾ ಇದೆ. ಇಲ್ಲಿ ಮೂಡುವ ಪ್ರಶ್ನೆ ಏನಂದ್ರೆ, ಪೊಲೀಸರ ಅತ್ಯಾಧುನಿಕ ಶಸ್ತ್ರಗಳಿದ್ದು 100 ಜನರ ಫೋರ್ಸ್ ಇದ್ದೂ ಕೂಡ 4 ಜನ ತಪ್ಪಿಸಿಕೊಳ್ಳುವುದು ಹೇಗೆ? ಆದರೆ ಒಂದು ಮೂಲದ ಪ್ರಕಾರ 2-3 ದಿನದ ಹಿಂದೆಯೇ ವಿಕ್ರಮ್ ಗೌಡ ಪೊಲೀಸರಿಗೆ ಸಿಕ್ಕಿದ್ದ. ಆತ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಶರಣಾಗತನಾಗುವ ಕಾರಣಕ್ಕೆ ಮರಳಿದ್ದ. ರಾಜ್ಯ ಸರ್ಕಾರದಿಂದ ಆತನಿಗೆ ರಕ್ಷಣೆಯನ್ನು ನೀಡುವ ವ್ಯವಸ್ಥೆಯನ್ನು ಕೂಡ ಮಾಡುವುದಾಗಿ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ರಾಜ್ಯ ಸಮಿತಿಯ ಸದಸ್ಯ ಬಹಿರಂಗ ಪತ್ರವನ್ನು ಕೂಡ ಹೊರಡಿಸಿದ್ರು. ಹಾಗಾಗಿ ಅದೇ ನೆಲೆಯಲ್ಲಿ ವಿಕ್ರಮ್ ಗೌಡ ಮರಳಿ ಗೂಡಿಗೆ ಬಂದಾಗ ಆತನನ್ನು ಬಂಧಿಸಿ ವ್ಯವಸ್ಥಿತವಾಗಿ ಹತ್ಯೆ ಮಾಡಲಾಗಿದೆ ಅನ್ನುವಂಥ ಅನುಮಾನದ ಮಾತುಗಳು ಅಲ್ಲಲ್ಲಿ ಕೇಳಿಸ್ತಾ ಇವೆ. ಹಾಗಾದ್ರೆ ಗೌರಿ ಲಂಕೇಶ್ ಪಟಾಲಮನ್ನ ಖುಷಿಪಡಿಸಲಿಕ್ಕೆ ಈ ಹತ್ಯೆ ನಡೀತಾ? ಈಗ ನಡೀತಾ ಇರುವಂಥ ನಕ್ಸಲರ ಶರಣಾಗತಿಯ ಹಿಂದೆ ವಿಕ್ರಮ್ ಗೌಡನ ಎನ್ಕೌಂಟರ್ ಬಗೆಗಿನ ಒಳ ಒಪ್ಪಂದಗಳಿದೆಯಾ? ಇವರನ್ನೆಲ್ಲ ಶರಣಾಗತಿ ಮಾಡುವ ಆಸಕ್ತಿ ಇರುವಂಥ ಸರ್ಕಾರಕ್ಕೆ ವಿಕ್ರಮ್ ಗೌಡನ ಶರಣಾಗತಿ ಬಗ್ಗೆ ಯಾಕೆ ಆಸಕ್ತಿ ಇರಲಿಲ್ಲ? ಇದೆಲ್ಲ ಜನರ ಮುಂದೆ ಇರುವಂತಹ ಭಯಾನಕ ಪ್ರಶ್ನೆಗಳು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರಾ? ಕಾದು ನೋಡೋಣ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.